ಎಲ್ಲೆಲ್ಲಿ ಯಾರ್ಯಾರನ್ನ ಮುಗಿಸ್ಬೇಕು, ರವೀಂದ್ರ ಶ್ರೀಕಂಠಯ್ಯನ ಹೆಂಗ್ ಮುಗಿಸ್ಬೇಕು, ಆಮೇಲೆ ಇನ್ನೊಬ್ಬ ಸುರೇಶ್ ಗೌಡನ್ ಹೆಂಗ್ ಮುಗಿಸ್ಬೇಕು, KR ಪೇಟೆ ಮಂಜುನ್ ಹೆಂಗ್ ಮುಗಿಸ್ಬೇಕು, ಮಂಡ್ಯದ ರಾಮಚಂದ್ರನ್ ಹೆಂಗ್ ಮುಗಿಸ್ಬೇಕು, ಮದ್ದೂರು ತಮ್ಮಣ್ಣನ ಹೆಂಗ್ ತಿರ್ಸ್ಬೇಕು, ಈ ತರ ಮ್ಯಾನಿಪುಲೇಟ್ ಮಾಡಿಕೊಂಡು ಜಿಲ್ಲೆ ಸ್ವಾಭಿಮಾನದ ಪಕ್ಷ ಆಗಿರ್ತಕ್ಕಂಥ ಸ್ಥಳೀಯ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥ JDS ಪಕ್ಷನ ದಿಕ್ಕು ಕೆಡಿಸುವಂತ ಪ್ರಯತ್ನಗಳು ಕೆಲವು ಮುಖಂಡರಿಂದ ನಡೀತಾ ಇದೆ. ನಾ ಮಾತಾಡದ್ಮೇಲೆ ಕೇಳಿ. ಯಾಕೆ ಅಷ್ಟೊಂದು ಸ್ಪೀಡು? ತಾಳ್ಮೆ. ಇವತ್ತು ಜಿಲ್ಲೆ ಜನ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಆಗಿ ನೋಡಬೇಕು 28ಕ್ಕೆ ಅಂತ ಜನ ಕಾಯ್ತಾ ಇದ್ದಾರೆ. ಜನರ ಅಭಿಪ್ರಾಯಗಳೇ ಬೇರೆ ಆಗಿದೆ. ಈ ಕೆಲವು ಮುಖಂಡರ ಅಭಿಪ್ರಾಯನೇ ಬೇರೆ ಆಗಿದೆ. ವೈಯಕ್ತಿಕ ಲಾಭಕ್ಕೆ ಇಡೀ ಪಕ್ಷನ ಬುಡನ ಅಲ್ಲಾಡಿಸುವಂತ ಕೆಲಸನ ಕೈ ಹಾಕಿದ್ದಾರೆ. ಇವತ್ತು ಅವರು ಎಲ್ಲೋ ಹಿಂದೆ MP ಆಗಬೇಕು ಅಂತ, ಈ ಸಾರಿ ಚುನಾವಣೆಯಲ್ಲಿ MP ಆಗಬೇಕು ಅಂತ ಸ್ಪೀಡ್ ಆಗಿದ್ದವರು ಕೇಳ್ತಿದ್ರು. ಆಗ ನಾವು ಎಲ್ಲ ಯೋಚನೆ ಮಾಡಿದ್ವಿ, ಮಂಡ್ಯದಲ್ಲಿ ಯಾರು ನಿಲ್ಸ್ಕೋಬೇಕು ನಾವು ಅಂತ. ನಮ್ಮಲ್ಲೂ ಬಹಳ ಚರ್ಚೆಗಳಾಯಿತು. ಅವಾಗ ಕೆಲವು ಕ್ಷೇತ್ರಗಳವರು ಬಹಳ ಆಸೆ ಪಟ್ಟು ಮಾತಾಡಿದ್ರು, ನಾವು ನಿಲ್ಲೇಬೇಕು ಅಂತ ಲಾಬಿ ಮಾಡಿಸಿದ್ರು. ನಾವು ಜನರಲ್ ಒಪಿನಿಯನ್ ತಗೊಂಡಾಗ ಆ ಭಾಗದಲ್ಲಿ ಬಂದಂತ ವಿಚಾರ, ಅಧಿಕಾರ ಬಂದ್ರು ನಮ್ಗೆ ಇರಲಿ, ಕಾಂಟ್ರಾಕ್ಟ್ ಬಂದ್ರು ನಮ್ಗೆ ಇರಲಿ, ಇನ್ನು ಕೆಲಸ ಕಾರ್ಯಗಳು ಮತ್ತು ಈ ಸಣ್ಣ ಪುಟ್ಟ ಈ ಕೋಆಪರೇಷನ್ ಫೀಲ್ಡ್ ನಲ್ಲಿ ಚುನಾವಣೆಗಳು ಬಂದ್ರು ಅದು ನಮ್ಮನೆಗೆ ಇರಲಿ ಅಂತ ಹೇಳ್ತಾರೆ. ಇನ್ನ ಪಾರ್ಲಿಮೆಂಟು ಅವ್ರಿಗೆ ಕೈ ಕೊಟ್ಟುಬಿಟ್ರೆ ಇನ್ನ ನಾವೆಲ್ಲ ಮುಗಿದ್ವಿ ಕಾರ್ಯಕರ್ತರು ಅಂತ ಅವಾಗ ವ್ಯಕ್ತ ಆಯ್ತು ವಿಚಾರಗಳು. ನಾವಾಗ ಅನಿವಾರ್ಯವಾಗಿ ಒಂದು ನಮ್ಮ ಪಕ್ಷ ಉಳಿಬೇಕಾಗಿತ್ತು, ಎರಡನೇದು ನಮ್ಮ ನಾಯಕರನ್ನ ನರೇಂದ್ರ ಮೋದಿ ಅವರು ಬಹಳ ವಿಶ್ವಾಸಪೂರಿತವಾಗಿ ನೋಡಿದ್ರು. ಅವರು ಮಂತ್ರಿ ಆಗಬೇಕು, ಈ ರಾಜ್ಯಕ್ಕೆ ಅದು ಸಪೋರ್ಟಿವ್ ಆಗಬೇಕು ಅನ್ನೋದು, ನಮ್ಮ ಅಭಿವೃದ್ಧಿಗೆ ಸಪೋರ್ಟಿವ್ ಆಗಬೇಕು ಅನ್ನೋದು ನಮ್ಮ ವಿಚಾರ ಆಗಿತ್ತು. ಆ ಕಾರಣದಿಂದ ನಾವು ಎಲ್ಲ ಕೂತ್ಕೊಂಡು ಮಾತಾಡಿ ಅವರ ಜಾಗಗಳಲ್ಲೇ ಈ ಭಿನ್ನಾಭಿಪ್ರಾಯಗಳಿದೆ, ಇನ್ನ ನಾವು ಇದನ್ನ ಸರಿ ಮಾಡೋದು ಹೇಗೆ ಅಂತೇಳಿ, ಬಂದ ಅಧಿಕಾರ ಎಲ್ಲ ನಮ್ಗೆ ಇರಲಿ, ಬಂದ ಕಾಂಟ್ರಾಕ್ಟ್ ಎಲ್ಲ ನಮ್ಗೆ ಇರಲಿ ಅಂತ ಹೇಳುವಂತ ಮನೋಸ್ಥಿತಿಲಿ ಇರ್ತಕ್ಕಂಥ ರಾಜಕಾರಣಿಗಳು ಇನ್ ಮುಂದೆ ಜಿಲ್ಲೆ ಜನದ ಕಾರ್ಯಕರ್ತರು ಏನಾಗ್ತಾರೆ ಅನ್ನೋ ಒಂದು ಆತಂಕದಲ್ಲಿ ನಾವು ಇದೀವಿ ಅನ್ನೋ ತರ ಅಲ್ಲಿ ವ್ಯಕ್ತ ಆದಾಗ ನಾವು ಅನಿವಾರ್ಯವಾಗಿ ಕುಮಾರಣ್ಣವ್ರನ್ನ ಒತ್ತಾಯ ಪೂರ್ವಕವಾಗಿ ಒಪ್ಪಿಸಿ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿದಂತ ಪ್ರಸಂಗ. ಅದಾದ ನಂತರ ಪಾಪ ಆಕ್ರೋಶ, ಎಲ್ಲರನ್ನೂ ರಾಜಕೀಯವಾಗಿ ಮುಗಿಸ್ಬಿಡ್ತೀನಿ, ಎಲ್ಲರನ್ನೂ ಬುಡ ಕಿತ್ತಾಕ್ಬಿಡ್ತೀನಿ, ಏನೆಲ್ಲ ದೇವೇಗೌಡರು, ಕುಮಾರಸ್ವಾಮಿ ಅವರು ಇಂಥ ಅನೇಕರನ್ನ ನೋಡಿ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು. ಅವ್ರಿಗೆ ಗೊತ್ತಿದೆ ಯಾರ್ಯಾರು ಯಾವ್ಯಾವ ಉದ್ದೇಶಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿದೆ. ಕೆಲವು ರಾಜಕಾರಣಿಗಳು ಜನಸೇವೆನ ಪ್ರಮುಖವಾಗಿ ಇಟ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥದ್ದನ್ನು ಗಮನಿಸಿದ್ದಾರೆ. ಇನ್ನೂ ಕೆಲವರು ರಾಜಕೀಯ ಸ್ಥಾನಮಾನಗಳಿಗೆ ಕೆಲಸ ಮಾಡ್ತಿರ್ತಕ್ಕಂಥವ್ರನ್ನೂ ಗಮನಿಸಿದ್ದಾರೆ. ಹಾಗಾಗಿ ಆ ಮೆಚುರಿಟಿ, ಇವರ ಆಕ್ಟಿವಿಟೀಸ್ ಅರ್ಥ ಮಾಡ್ಕೊಳ್ಳೋ ಮೆಚುರಿಟಿ ಅವರಿಗಿದೆ. ಜಿಲ್ಲೆಯಲ್ಲಿ JDSನ ಇಂಥವ್ರು ಯಾರು ಹಲ್ಲಾಡ್ಸಕ್ ಸಾಧ್ಯ ಇಲ್ಲ. ನಾನು ಹಿರೀಕ, ನಾನು ಬಹಳ ವರ್ಷದಿಂದ ಜೊತೆಲಿದ್ದೆ,
ಇದೆಲ್ಲ ಪ್ರಯೋಜನಕ್ಕೆ ಬರಲ್ಲ. ಹಿರೀಕ ಯಾವುದ್ರಲ್ಲೂ ಅಲ್ಲ. ನಾವು 38 ವರ್ಷ ರಾಜಕಾರಣ ಸೀನಿಯಾರಿಟಿನೇ ಇದೆ. ಪಕ್ಷಕ್ಕೆ 7 ವರ್ಷ ಆಗಿರ್ಬೋದು ಅಷ್ಟೇ ಸೇರ್ಕೊಂಡು. ರಾಜಕಾರಣಕ್ಕೆ ನಮ್ದು ಸೀನಿಯಾರಿಟಿ ಇದೆ. ಆ ಲೆಕ್ಕ ಹೇಳೋದಾದ್ರೆ ಇತಿಹಾಸದ ವಿಚಾರದಲ್ಲಿ ಬಂದ್ರೆ ಅದು ಬೇರೆನೇ ಇದೆ, ಮ್ಯಾಚೇ ಆಗಲ್ಲ. ಕೆಲವು ದುರುದ್ದೇಶಗಳು, ಕೀಳು ದುರುದ್ದೇಶಗಳು ಇಟ್ಕೊಂಡು ಜಿಲ್ಲೆಯಲ್ಲಿ ಜೆಡಿಎಸ್ನ ಹೈಜಾಕ್ ಮಾಡಬೇಕು ಅಂತ ಏನು ಪ್ರಯತ್ನ ನಡೀತಿದೆ ಅದನ್ನ ನಡೆಸಕ್ಕೆ ನಾವು ಬಿಡಲ್ಲ. ಇಟ್ಸ್ ಕಟ್ ಅಂಡ್ ಕ್ಲಿಯರ್. ನೀವೇನಾದ್ರೂ ನಿಮ್ ಬುದ್ಧಿವಂತಿಕೆಯಲ್ಲಿ ಏನಾದ್ರೂ ಕಟ್ಟಾಕಿ ತಗೊಂಡು ಹೋಗ್ಬಿಟ್ಟು ಯಾರಿಗೋ ಮಾರ್ಟಿಗೇಜ್ ಮಾಡ್ತೀವಿ ಅಂತ ಏನಾದ್ರು ತಲೆಯಲ್ಲಿದ್ರೆ ಅದನ್ನ ನಾವು ಬಿಡಲ್ಲ. ನಾವೆಲ್ಲ ಪ್ರಾಮಾಣಿಕವಾಗಿ ನಮ್ಮ ಪಕ್ಷನ ಇಲ್ಲಿ ಬೆಳೆಸ್ಕೊಳ್ಳೋ ನಿಟ್ಟಿನಲ್ಲಿ, ಅದನ್ನ ಭದ್ರಗೊಳಿಸೋ ನಿಟ್ಟಿನಲ್ಲಿ ನಾವು ತಯಾರಿದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಯಲ್ಲಿ, ಯಾಕೆಂದ್ರೆ ಮಂಡ್ಯ ಜಿಲ್ಲೆ ಬಹಳ ಸ್ವಾಭಿಮಾನಿ ರಾಜಕಾರಣಿಗಳಿರ್ತಕ್ಕಂಥ ಜಿಲ್ಲೆ. ನಾವೆಲ್ಲ ಯಾರು ರಾಜಕಾರಣದಲ್ಲಿ ಈ ಪಕ್ಷದಲ್ಲಿದ್ದೀವಿ, ಜೆಡಿಎಸ್ ಪಕ್ಷದಲ್ಲಿ, ಸ್ವಾಭಿಮಾನಕ್ಕೆ ಮತ್ತು ಜನಸೇವೆ ಮೂಲ ಉದ್ದೇಶ ಇಟ್ಕೊಂಡು ನಾವು ಭದ್ರವಾಗಿದ್ದೀವಿ. ಈ ಪಕ್ಷನ ಎಲ್ಲೂ ನಾವು ಹೈಜಾಕ್ ಆಗಕ್ಕೆ ಬಿಡಲ್ಲ. ರಾತ್ರಿ ಹೊತ್ತು ಹೋಗಿ ಒಬ್ರು ನಾಯಕರ ಹತ್ರ ಕೂತ್ಕೊಂಡು ಮಾತಾಡ್ಕೊಂಡು ಬರ್ತೀರಿ, ಬೆಳಗ್ಗೆ ಹೋಗಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಇನ್ನೊಬ್ಬ ನಾಯಕನ ಹತ್ರ ಮಾತಾಡ್ತೀರಿ, ಎಲ್ಲೋ ಸೈನ್ ಮಾಡ್ಸಕ್ಕೋಸ್ಕರ ಕುಮಾರಸ್ವಾಮಿ ಅವ್ರನ್ನೇ ಬೈತೀರಿ. ಇನ್ನೂ ತುಂಬಾ ಇದೆ ಎಪಿಸೋಡು, ಒಂದೇ ಸಲ ಬೇಡ. ಯಾಕೆಂದ್ರೆ ಈಗೆಲ್ಲ ಸೀರಿಯಲ್ಗಳು ಜಾಸ್ತಿ ಆಗ್ಬಿಟ್ಟಿವೆ. ಹಂಗೆ ನಾನು ಸೀರಿಯಲ್ ಆಗೇ ಇರ್ತೀನಿ. ಇನ್ನು ತುಂಬಾ ಮೆಟೀರಿಯಲ್ ಇದೆ. ಅನಾವಶ್ಯಕವಾಗಿ ಜಿಲ್ಲೆ ವಾತಾವರಣ ಕೆಡ್ಸಕ್ ಬಂದಿದ್ದಕ್ಕೆ ಮೊದಲನೇ ಕಂತು ಕೊಟ್ಟಿದ್ದೀನಿ. ಬೇಕು ಅಂದ್ರೆ ಹಂತ ಹಂತವಾಗಿ ವಿತ್ ಡಾಕ್ಯುಮೆಂಟ್ ಬಂದು ಕುತ್ಕೊಂತೀನಿ. ತುಂಬಾ ಇವೆ ವಿಚಾರಗಳು ಚರ್ಚೆ ಮಾಡಕ್ಕೆ. ನನಗೆ ನನ್ನ ಜಿಲ್ಲೆ ಜನ ಮತ್ತು ಸ್ವಾಭಿಮಾನ ರಾಜಕಾರಣನೇ ಮುಖ್ಯ. ಮೊದಲು ನನ್ನ ಜಿಲ್ಲೆ ಜನ, ಅದನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ನಾವು ಬಂದಿರೋದು ಜನಸೇವೆ ಮಾಡಕ್ಕೆ, ರಾಜಕಾರಣ ಜೊತೆಲಿ ಒಳ್ಳೇದು ಮಾಡಕ್ಕೆ. ಅದು ಬಿಟ್ಟು ಈ ವಾಮ ಮಾರ್ಗಗಳು ಇಟ್ಕೊಂಡು ಡಿಸ್ಟರ್ಬ್ ಮಾಡಿ ಯಾರನ್ನೋ ಮೆಂಟಲಿ ವೀಕ್ ಮಾಡ್ತೀವಿ ಅಂತ ಏನಾರು ಕಲ್ಪನೆ ಯಾರಿಗಾರು ಇದ್ರೆ ತಲೆಯನ್ನು ತೆಗೆದಾಕಿ ಬುಡ ಕಿತ್ತಾಕ್ಬಿಡ್ತೀವಿ. ಅನೇಕರು ಹಿಂಗ ಆಡಕ್ ಬಂದೆ ಬುಡ ಕಿತ್ತೋಗ್ಬಿಟ್ಟೋಗಿದ್ದಾರೆ. ನಾವೆಲ್ಲ ಕಣ್ಮುಂದೆ ನೋಡಿದೀವಿ. ಒಳ್ಳೇದ್ ಮಾಡಿ 4 ಜನಕ್ಕೆ ಒಳ್ಳೇದ್ ಮಾಡಿ ಬದುಕೋಣ. ಈ ಮಾಧ್ಯಮ ಇಬ್ರು ಅದನ್ನ ಬ್ರೋಕರ್ ಅಂತಲೇ ನಾನು ಕರಿತೀನಿ, ದಳ್ಳಾಳಿಗಳು ಅಂತ. ಇನ್ನು ಮುಂದೆನಾರು ಆ ಮಾಧ್ಯಮದ ಮುಖ್ಯಸ್ಥರು ಇದ್ರ ಬಗ್ಗೆ ಗಮನ ಹರಿಸಲಿ. ಅಸಲಿ ಸತ್ಯಗಳಿದ್ರೆ ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡ್ತೀನಿ. ಇಂಥದನ್ನ ಇಮಿಡಿಯೇಟ್ ಅವರ ಮೇಲೆ ಅಧಿಕಾರಿಗಳ ಗಮನಕ್ಕೆ ತರಲಿ. ಇಂಥದ್ದು ಹಾಕಬಾರ್ದು. ಅಲ್ಲಿ ನಡೆದಿದ್ದು ಸನ್ಮಾನ ಮಾಡಕ್ಕೆ ಕಿತ್ತಾಟ. ರವೀಂದ್ರ ಶ್ರೀಕಂಠಯ್ಯನ್ ರೈಲ್ ಹಸ್ಕೊಳ್ಳಿ ಅಂತ ಶ್ರೀರಂಗಪಟ್ಟಣದಿಂದ ರವೀಂದ್ರ ಶ್ರೀಕಂಠಯ್ಯ ಮೈಸೂರಿಗೆ ಹೋಗಕ್ಕೆ ರೈಲ್ ಹತ್ಬೇಕಾಗಿಲ್ಲ. ಹೊಸದಾಗಿ ನಾನು ರಾಜಕಾರಣನೂ ಮಾಡ್ತಾ ಇಲ್ಲ. ಪಾಪ ಅವನು ನಮ್ಮ ಇಂಡವಾಳ ಸಚ್ಚಿ ಏನೋ ರೈಲ್ ಗತ್ತುಬಿಟ್ಟಿದ್ದ, ಅದಕ್ಕೆ ರವೀಂದ್ರ ಶ್ರೀಕಂಠಯ್ಯನವ್ರ ಕಡೆಯವರು ರೈಲ್ ಗತ್ಸ್ಕೊಳ್ಳಿ ರವೀಂದ್ರನ್ನ ಅಂತ ಜಗಳ ಆಡ್ಬಿಟ್ರು ಅಂತ ಕೆಲವು ಪತ್ರಿಕೆ ಬರೆದಿದ್ದಾರೆ. ಇಲ್ಲಿ ಇಂಥ ನೀಚ ಹೇಳಿಕೆಗಳು, ಇಷ್ಟೊಂದು ಸಬ್ಸ್ಟ್ಯಾಂಡರ್ಡ್ ಪಾಲಿಟಿಕ್ಸ್ ಮಾಡಕ್ಕೆ ನೀವು ಬರಬೇಡಿ. ಅದಕ್ಕೆ ರಾಜಕಾರಣಿಗಳು ಇದ್ದಾರೆ, ಕೆಲವರು ಅಂಥದ್ದು ಮಾಡ್ತಾ ಇದ್ದಾರೆ. ಸಬ್ಸ್ಟ್ಯಾಂಡರ್ಡ್ ಪಾಲಿಟಿಕ್ಸ್ನ ಸ್ವಲ್ಪ ಸ್ವಾಭಿಮಾನದಲ್ಲಿ ರಾಜಕಾರಣ ಮಾಡೋರ್ಗೂ ಗೌರವ ಸಿಕ್ಕಬೇಕು ಸಮಾಜದಲ್ಲಿ. ಇಲ್ಲ ಅಂದ್ರೆ ನಾವೆಲ್ಲ ಮಂಕ ಆಗ್ಬಿಡ್ತೀವಿ. ಇದನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೇನೆ ನಾನು ಇಲ್ಲಿ ಬಂದಿದ್ದೀನಿ. ಹೇಳಿದ್ನಲ್ಲ, ಸೀರಿಯಲ್ ಈಗ ಕೊಟ್ಟಿದ್ದೀನಿ. ಮೊದಲನೇ ಕಂತು, 2ನೇ ಕಂತು ವಿತ್ ಡಾಕ್ಯುಮೆಂಟ್ ಕೊಡ್ತೀನಿ. ಯಾಕೆಂದ್ರೆ ಒಬ್ರ ಹೆಸರು ಹೇಳಬೇಕಾದ್ರೆ ಅದು ದಾಖಲೆ ಕೊಟ್ಟು ಹೇಳಬೇಕು, ಇಟ್ ಅಂಡ್ ರನ್ ಆಗಬಾರ್ದು. ಇದು ನನ್ನ ಪಕ್ಷದ ವಿಚಾರ ಆಗಿರೋದ್ರಿಂದ ಮೊದಲನೇ ಕಂತು ಕೊಟ್ಟಿದ್ದೀನಿ, 2ನೇದು ವಿತ್ ಡಾಕ್ಯುಮೆಂಟ್ ಕೊಡ್ತೀನಿ. ನಾ ಹೇಳಿದ್ನಲ್ಲ, ವಿತ್ ಡಾಕ್ಯುಮೆಂಟ್ ಕೊಡ್ತೀನಿ. ನಾನೊಬ್ಬ ಮಾಜಿ ಶಾಸಕನಾಗಿ ಹೆಸರನ್ನ ಹೇಳದೆ ಇವತ್ತು ಮುಗಿಸಿದ್ದೀನಿ. ಹೆಸರು ಹೇಳಬೇಕು ಅಂದಾಗ ನನ್ನ ಹತ್ರ ದಾಖಲೆಗಳಿದೆ, ಆಡಿಯೋ ರೆಕಾರ್ಡಿಂಗ್ಗಳಿವೆ,
ಇನ್ನೂ ಬೇರೆ ದಾಖಲೆಗಳಿವೆ, ವಿತ್ ಡಾಕ್ಯುಮೆಂಟ್ ಕೊಡೋ ಸನ್ನಿವೇಶ ಬಂದಾಗ ಕೊಡ್ತೀನಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಅತೃಪ್ತ ಆತ್ಮಗಳ ಜೊತೆ ಸೇರ್ಕೊಂಡು ಜೆಡಿಎಸ್ ನ ಹೈಜಾಕ್ ಮಾಡೋ ಪ್ರಯತ್ನ ನಡೀತಾ ಇದೆ. ಖಂಡಿತ ಬಂದಿದೆ, ಅವ್ರಿಗೂ ಬಂದಿದೆ. ಅನೇಕ ಸಲ ವಾರ್ನಿಂಗ್ ಆಗಿದೆ, ಎಲ್ಲವೂ ಆಗಿದೆ, ಇದೆಲ್ಲ ಚರ್ಚೆ ಕೂಡ ಆಗಿದೆ. ಅದು ಮೀರಿ ಇಷ್ಟೊಂದು ನಡೆದಾಗ ಅನಿವಾರ್ಯವಾಗಿ ನಮ್ಮಂತವ್ರು ಮರ್ಯಾದೆ ಉಳಿಸ್ಕೋಬೇಕಲ್ಲ ರಾಜಕಾರಣದಲ್ಲಿ. ಸ್ವಲ್ಪನಾರು ಜನಗೆ ಹೇಳ್ಬೇಕಲ್ಲ, ಇಲ್ದರೆ ರಾಂಗ್ ಮೆಸೇಜ್ ಇಂಥದ್ದು ಮಾಡ್ತಾರಲ್ಲ. ಈಗ ನೋಡಿ, ರವೀಂದ್ರ ಸೆಕೆಂಡೆ ಧಿಕ್ಕಾರ ಕೂಗ್ಸುದಂತೆ ಅಂತ ಬರ್ಸಿದ್ದಾರೆ. ಒಂದ್ 3 ಪತ್ರಿಕೆಯಲ್ಲಿ ಒಂದೇ ಮೆಟೀರಿಯಲ್ ಇದೆ, ನೀವು ಕೇಳ್ಬೇಕು. ನಾ ಹೇಳೋದ ನಾ ಮೊದ್ಲೇ ಹೇಳ್ಬಿಟ್ನಲ್ರಿ, ನಾವ್ ಎದುರೋದು ಇಬ್ರಿಗೆ, ಒಂದು ಜನಕ್ಕೆ, ಇನ್ನೊಂದು ನಿಮ್ಗೆ. ಅದಕ್ಕೆ ಬಂದು ನನಗಾಗಿರೋ ನೋವನ್ನ ನಮ್ಮ ಹತ್ರ ಹಂಚ್ಕೊಂಡಿದ್ದೀನಿ.